ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಜೈಲಿನಲ್ಲಿ ದರ್ಶನ್ಗೆ ವಾಕಿಂಗ್ ಮಾಡೋದಕ್ಕೆ 1 ಗಂಟೆ ಅವಕಾಶ ಕೊಡಲಾಗಿದೆ. ಅದು ಬಿಸಿಲಿನಲ್ಲಿ ವಾಕ್ ಮಾಡೋದಕ್ಕೆ ದರ್ಶನ್ಗೆ ಕೊಟ್ಟಿರುವಂತಹ ಅವಕಾಶ. ದರ್ಶನ್ ಸುಳ್ಳು ಹೇಳಿದ್ದಾರೆ. ಕೈಯಲ್ಲಿ ಫಂಗಸ್ ಬಂದಿಲ್ಲ, ಹಿಮ್ಮಡಿಯಲ್ಲಿ ಬಿರುಕಿದೆ. ಕೈಯಲ್ಲಿ ಫಂಗಸ್ ಬಂದಿದೆ ಅಂತ ಹೇಳಿದ್ದ ಆರೋಪಿ ದರ್ಶನ್ಗೆ ಫಂಗಸ್ ಬಂದಿದೆ ಅನ್ನೋದೇ ಸುಳ್ಳು. ಚರ್ಮ ರೋಗ ತಜ್ಞೆ ಜ್ಯೋತಿ ಭಾಯ್ ಅವರಿಂದ ವರದಿ ಸಬ್ಮಿಟ್ ಆಗಿದೆ. ಫಂಗಸ್ ಇದೆ ಅಂತ ಹೇಳಿದ್ರು. ಫಂಗಸ್ ಇಲ್ಲ, ಏನಿಲ್ಲ. ಫಂಗಸ್ ಬಂದಿದೆ ಅನ್ನೋದು ಸುಳ್ಳು ಅಂತ ಹೇಳಿ ಚರ್ಮ ರೋಗ ತಜ್ಞೆ ಆಗಿರುವಂತಹ ಜ್ಯೋತಿ ಭಾಯ್ ಅವರಿಂದ ವರದಿ ಸಬ್ಮಿಟ್ ಆಗಿದೆ. ನೋಡಿ, 1 ಗಂಟೆ ಕಾಲ ಬಿಸಿಲಲ್ಲಿ ಓಡಾಡೋದಕ್ಕೆ ಅವಕಾಶ ಇದೆ. ಮತ್ತೊಂದು ಕಡೆ ಫಂಗಸ್ ಬಂದಿದೆ ಅಂತ ಹೇಳಿದ್ರು. ಅದು ಸುಳ್ಳು ಅನ್ನೋದನ್ನ ಈಗ ತಜ್ಞರು ದೃಢಪಡಿಸಿದ್ದಾರೆ. ಮಾಹಿತಿಯನ್ನ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಧ್ರುವರಾಜ್. ಫಂಗಸ್ ಬಂದಿದೆ ಅನ್ನೋದು ಕೂಡ ಸುಳ್ಳು ಅನ್ನೋದು ಈಗ ವರದಿಯಲ್ಲಿ ಉಲ್ಲೇಖ ಆಗಿದೆ. ಮತ್ತೊಂದು ಕಡೆ ಬಿಸಿಲಿನಲ್ಲಿ 1 ಗಂಟೆ ಕಾಲ ಓಡಾಡಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾಯಿದ್ರೆ ಧ್ರುವರಾಜ್. ನಾಗೇಂದ್ರ, ಈಗ ಇವತ್ತು ಕಾನೂನು ಸೇವೆಗಳ ಪ್ರಾಧಿಕಾರದ ವರದಿ ಏನಿದೆ, ಆ ವರದಿಯಲ್ಲಿ ಹಲವು ವಿಚಾರಗಳು ಬಹಿರಂಗವಾಗಿದ್ದಾವೆ. ಮುಖ್ಯವಾಗಿ ದರ್ಶನ್ಗೆ ಜೈಲಿನಲ್ಲಿ ಯಾವುದೇ ಸೌಲಭ್ಯವನ್ನ ನೀಡ್ತಾ ಇಲ್ಲ ಎನ್ನುವಂತಹ ಆರೋಪವನ್ನ ಮಾಡಿದ್ರು. ನೋಡಿ, ಆ ಆರೋಪವನ್ನ ತಳ್ಳಿ ಹಾಕುವಂತಹ ಕೆಲಸವನ್ನ ಈ ವರದಿಯಲ್ಲಿ ಸ್ಪಷ್ಟವಾಗಿ ತಳ್ಳಿ ಹಾಕಿದ್ದಾರೆ. ಜೈಲಿನಲ್ಲಿ ಎಲ್ಲಾ ಸೌಲಭ್ಯಗಳನ್ನ ನೀಡಲಾಗ್ತಾ ಇದೆ. ಆ ಮ್ಯಾನ್ಯುಯಲ್ ನ ಪ್ರಕಾರ ಏನೆಲ್ಲಾ ಸೌಲಭ್ಯಗಳು ಇದ್ವು ಅವೆಲ್ಲವನ್ನ ನೀಡಲಾಗ್ತಾ ಇದೆ ಅಂತ ಹೇಳಿ ತನ್ನ ವರದಿಯಲ್ಲಿ ಈಗಾಗಲೇ ಸಲ್ಲಿಕೆಯನ್ನ ಮಾಡಿದ್ದಾರೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ದರ್ಶನ್ ನನಗೆ ಓಡಾಡ್ಲಿಕ್ಕೆ ಬಿಡ್ತಾ ಇಲ್ಲ ಸ್ವಾಮಿ, ಸೂರ್ಯನ ಬೆಳಕು ನನಗೆ ತಾಗ್ತಾ ಇಲ್ಲ, ಇದರಿಂದಾಗಿ ನನ್ನ ಕೈಯಲ್ಲಿ ಫಂಗಸ್ ಆಗಿದೆ ಅನ್ನುವಂತಹ ಒಂದು ಆರೋಪವನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ರು. ನೋಡಿ, ಆ ಸಂದರ್ಭದಲ್ಲಿ ಹೇಳಿದ್ರು, ಹೀಗಾಗಿ ನನಗೊಂದು ತೊಟ್ಟು ವಿಷ ಕೊಟ್ಟುಬಿಡಿ ಅಂತ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿದ್ರು. ಆದ್ರೆ ಈಗ ಕಾನೂನು ಸೇವೆಗಳ ಪ್ರಾಧಿಕಾರದ ವರದಿಯಲ್ಲಿ ಇರುವಂತದ್ದು ಜ್ಯೋತಿ ಬಾಯಿ ಚರ್ಮರೋಗ ತಜ್ಞೆ ಏನಿದ್ದಾರೆ, ಅವರು ಅವರ ಆರೋಗ್ಯವನ್ನ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ಕೈನಲ್ಲಿ ಯಾವುದೇ ಫಂಗಸ್ ಇಲ್ಲ, ಅವರ ಹಿಮ್ಮಡಿ ಒಡೆದಿರೋದು ಇದರಲ್ಲಿ ಕಾಣಿಸ್ತಾ ಇದೆ. ಆದ್ರೆ ಫಂಗಸ್ ಯಾವುದು ಆಗಿಲ್ಲ ಅನ್ನುವಂಥದ್ದನ್ನ ತಮ್ಮ ವರದಿಯಲ್ಲಿ ದೃಢಪಡಿಸಿದ್ದಾರೆ. ಅಲ್ಲದೆ ಈಗ 1 ಗಂಟೆಗಳ ಕಾಲ ಬಿಸಿಲಿನಲ್ಲಿ ವಾಕಿಂಗ್ ಅನ್ನ ಮಾಡಲಿಕ್ಕೆ ಕೂಡ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ದರ್ಶನ್ ಇರುವಂತಹ ಬ್ಯಾರಕ್ ಏನಿದೆ, ಆ ಬ್ಯಾರಕ್ ನಲ್ಲಿ ವಾಕಿಂಗ್ಗೆ ಈಗಾಗಲೇ ಅವಕಾಶವನ್ನ ಕೊಟ್ಟಿದ್ದೀನಿ ಅಂತ ಹೇಳಿ ಜೈಲಾಧಿಕಾರಿಗಳು ನ್ಯಾಯಾಧೀಶರ ಮುಂದೆ ಮಾಹಿತಿಯನ್ನ ಕೂಡ ನೀಡಿದ್ರು. ಅದರಂತೆ ಕಾನೂನು ಸೇವೆಗಳ ಪ್ರಾಧಿಕಾರದ ಹೋಗಿ ಪರಿಶೀಲನೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಧ್ರುವರಾಜ್ ಹಾಗೆ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಜೈಲು ಅಧಿಕಾರಿಗಳು ನಿಯಮಗಳನ್ನ ಪಾಲನೆ ಮಾಡಿದ್ದಾರೆ. ಜೈಲು ವೈದ್ಯರಿಂದ ದರ್ಶನ್ಗೆ ಫಿಸಿಯೋಥೆರಪಿಯನ್ನು ಕೂಡ ಮಾಡಲಾಗ್ತದೆ. ದರ್ಶನ್ ಬ್ಯಾರಕ್ನಲ್ಲಿ ರಾತ್ರಿ ಪೂರ್ತಿ ಲೈಟಿಂಗ್ ವ್ಯವಸ್ಥೆ ಇದೆ. ಕಾರಣ, ಲೈಟ್ ಆಫ್ ಮಾಡಿದ್ರೆ ಏನಾದ್ರು ಆಗ್ಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಕೋರ್ಟ್ಗೆ ವರದಿ ನೀಡಿದ ಕಾನೂನು ಸೇವಾ ಪ್ರಾಧಿಕಾರ ಇದೆಲ್ಲವನ್ನ ಕೂಡ ಉಲ್ಲೇಖ ಮಾಡಿದೆ. ಜೈಲು ಅಧಿಕಾರಿಗಳನ್ನ ವಿಚಾರಣೆಗೊಳಪಡಿಸಿದ್ರು, ನಿಯಮಗಳನ್ನ ಅವರು ಪಾಲನೆ ಮಾಡಿದ್ದಾರೆ. ಮತ್ತೊಂದು ಅಪ್ಡೇಟ್ ಬ್ರೇಕಿಂಗ್ ಲಭ್ಯವಾಗ್ತದೆ. ದರ್ಶನ್ಗೆ ಹೊರಗಡೆ ವಾಕಿಂಗ್ಗೆ ಮಾಡೋದು ಅವಕಾಶ ಇಲ್ಲ. ಹೊರಗಡೆ ವಾಕಿಂಗ್ ಮಾಡಿದ್ರೆ ಬೇರೆ ಕೈದಿಗಳು ಕೂಗಾಡ್ತಾರೆ. ಅಕ್ಕಪಕ್ಕದ ಅಪಾರ್ಟ್ಮೆಂಟ್ ನಿವಾಸಿಗಳು ಫೋಟೋ ತೆಗೆಯುತ್ತಾರೆ. ಹೀಗಾಗಿ ನಿಗದಿತ ಸ್ಥಳದಲ್ಲಿ ಮಾತ್ರ ವಾಕಿಂಗ್ ಮಾಡೋದಕ್ಕೆ ಅವಕಾಶ ಇದೆ. 1 ಗಂಟೆ ಕಾಲ ಅವರಿಗೆ ವಾಕಿಂಗ್ ಮತ್ತು ಆಟ ಆಡೋದಕ್ಕೆ ಅವಕಾಶ ಇದೆಯಂತೆ. ದರ್ಶನ್ಗೆ ಹೊರಗಡೆ ವಾಕಿಂಗ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಜೈಲು ಅಧಿಕಾರಿಗಳು ಒಂದು ಜಾಗವನ್ನ ಫಿಕ್ಸ್ ಮಾಡಿದ್ದಾರೆ. ಆ ಜಾಗದಲ್ಲೇ ಓಡಾಡಬೇಕು, ವಾಕಿಂಗ್ ಮಾಡಬೇಕು, ಆಟ ಆಡಬಹುದು. ಬೇರೆ ಕಡೆ ಆಟ ಆಡಕ್ಕೆ ಅಂತ ಹೋದ್ರೆ ಅಥವಾ ವಾಕಿಂಗ್ ಮಾಡೋದಕ್ಕೆ ಅಂತ ಹೋದ್ರೆ ಜೈಲಲ್ಲಿರುವಂತಹ ಇತರೆ ಕೈದಿಗಳು ಜೋರಾಗಿ ಕೂಗಾಡ್ತಾರೆ. ಆಗ ಅಪಾರ್ಟ್ಮೆಂಟ್ ನ ನಿವಾಸಿಗಳು ಫೋಟೋವನ್ನ ತೆಗೆದು ಬಿಡ್ತಾರೆ. ಈ ಕಾರಣಕ್ಕೋಸ್ಕರ ಒಂದು ಹೊರಗಡಿನ ಜಗತ್ತಿಗೆ ಕಾಣದಂತೆ, ಇತರೆ ಕೈದಿಗಳು ಅವರಿಗೆ ಕಾಣದಂತೆ ಒಂದು ಜಾಗವನ್ನ ಫಿಕ್ಸ್ ಮಾಡಿದ್ರೆ ಆ ಜಾಗದಲ್ಲಿ 1 ಗಂಟೆ ಕಾಲ ವಾಕಿಂಗ್ ಮಾಡೋದಕ್ಕೆ ಅವಕಾಶ ಇದೆಯಂತೆ. ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಜೈಲಿನಲ್ಲಿ ದರ್ಶನ್ಗೆ ವಾಕಿಂಗ್ ಮಾಡೋದಕ್ಕೆ 1 ಗಂಟೆ ಅವಕಾಶ ಕೊಡಲಾಗಿದೆ. ಅದು ಬಿಸಿಲಿನಲ್ಲಿ ವಾಕ್ ಮಾಡೋದಕ್ಕೆ ದರ್ಶನ್ಗೆ ಕೊಟ್ಟಿರುವಂತಹ ಅವಕಾಶ. ದರ್ಶನ್ ಸುಳ್ಳು ಹೇಳಿದ್ದಾರೆ. ಕೈಯಲ್ಲಿ ಫಂಗಸ್ ಬಂದಿಲ್ಲ, ಹಿಮ್ಮಡಿಯಲ್ಲಿ ಬಿರುಕಿದೆ. ಕೈಯಲ್ಲಿ ಫಂಗಸ್ ಬಂದಿದೆ ಅಂತ ಹೇಳಿದ್ದ ಆರೋಪಿ ದರ್ಶನ್ಗೆ ಫಂಗಸ್ ಬಂದಿದೆ ಅನ್ನೋದೇ ಸುಳ್ಳು. ಚರ್ಮ ರೋಗ ತಜ್ಞೆ ಜ್ಯೋತಿ ಭಾಯ್ ಅವರಿಂದ ವರದಿ ಸಬ್ಮಿಟ್ ಆಗಿದೆ. ಫಂಗಸ್ ಇದೆ ಅಂತ ಹೇಳಿದ್ರು. ಫಂಗಸ್ ಇಲ್ಲ, ಏನಿಲ್ಲ. ಫಂಗಸ್ ಬಂದಿದೆ ಅನ್ನೋದು ಸುಳ್ಳು ಅಂತ ಹೇಳಿ
ಚರ್ಮ ರೋಗ ತಜ್ಞೆ ಆಗಿರುವಂತಹ ಜ್ಯೋತಿಬಾಯಿ ಅವರಿಂದ ವರದಿ ಸಬ್ಮಿಟ್ ಆಗಿದೆ. ನೋಡಿ, 1 ಗಂಟೆ ಕಾಲ ಬಿಸಿಲಲ್ಲಿ ಓಡಾಡೋದಕ್ಕೆ ಅವಕಾಶ ಇದೆ, ಮತ್ತೊಂದು ಕಡೆ ಫಂಗಸ್ ಬಂದಿದೆ ಅಂತ ಹೇಳಿದ್ರು, ಅದು ಸುಳ್ಳು ಅನ್ನೋದನ್ನ ಈಗ ತಜ್ಞರು ದೃಢಪಡಿಸಿದ್ದಾರೆ. ಮಾಹಿತಿಯನ್ನು ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಧ್ರುವರಾಜ್, ಫಂಗಸ್ ಬಂದಿದೆ ಅನ್ನೋದು ಕೂಡ ಸುಳ್ಳು ಅನ್ನೋದು ಈಗ ವರದಿಯಲ್ಲಿ ಉಲ್ಲೇಖ ಆಗಿದೆ. ಮತ್ತೊಂದು ಕಡೆ ಬಿಸಿಲಿನಲ್ಲಿ 1 ಗಂಟೆ ಕಾಲ ಓಡಾಡಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾದ್ರೆ ಧ್ರುವರಾಜ್. ನಾಗೇಂದ್ರ, ಈಗ ಇವತ್ತು ಕಾನೂನು ಸೇವೆಗಳ ಪ್ರಾಧಿಕಾರದ ವರದಿ ಏನಿದೆ, ಆ ವರದಿಯಲ್ಲಿ ಹಲವು ವಿಚಾರಗಳು ಬಹಿರಂಗವಾಗಿದ್ದಾವೆ. ಮುಖ್ಯವಾಗಿ ದರ್ಶನ್ಗೆ ಜೈಲಿನಲ್ಲಿ ಯಾವುದೇ ಸೌಲಭ್ಯವನ್ನ ನೀಡ್ತಾ ಇಲ್ಲ ಎನ್ನುವಂತಹ ಆರೋಪವನ್ನ ಮಾಡಿದ್ರು. ನೋಡಿ, ಆ ಆರೋಪವನ್ನ ತಳ್ಳಿ ಹಾಕುವಂತಹ ಕೆಲಸವನ್ನ ಈ ವರದಿಯಲ್ಲಿ ಸ್ಪಷ್ಟವಾಗಿ ತಳ್ಳಿ ಹಾಕಿದ್ದಾರೆ. ಜೈಲಿನಲ್ಲಿ ಎಲ್ಲಾ ಸೌಲಭ್ಯಗಳನ್ನ ನೀಡಲಾಗ್ತಾ ಇದೆ, ಆ ಮ್ಯಾನ್ಯುಯಲ್ ನ ಪ್ರಕಾರ ಏನೆಲ್ಲಾ ಸೌಲಭ್ಯಗಳು ಇದ್ವು ಅವೆಲ್ಲವನ್ನ ನೀಡಲಾಗ್ತಾ ಇದೆ ಅಂತ ಹೇಳಿ ತನ್ನ ವರದಿಯಲ್ಲಿ ಈಗಾಗಲೇ ಸಲ್ಲಿಕೆಯನ್ನ ಮಾಡಿದ್ದಾರೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ದರ್ಶನ್ ನನಗೆ ಓಡಾಡ್ಲಿಕ್ಕೆ ಬಿಡ್ತಾ ಇಲ್ಲ ಸ್ವಾಮಿ, ಸೂರ್ಯನ ಬೆಳಕು ನನಗೆ ತಾಗ್ತಾ ಇಲ್ಲ, ಇದರಿಂದಾಗಿ ನನ್ನ ಕೈಯಲ್ಲಿ ಫಂಗಸ್ ಆಗಿದೆ ಅನ್ನುವಂತಹ ಒಂದು ಆರೋಪವನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ರು. ನೋಡಿ, ಆ ಸಂದರ್ಭದಲ್ಲಿ ಹೇಳಿದ್ರು, ಹೀಗಾಗಿ ನನಗೊಂದು ತೊಟ್ಟು ವಿಷ ಕೊಟ್ಟುಬಿಡಿ ಅಂತ ಅನ್ನುವಂತಹ ಮಾತುಗಳನ್ನ ಕೂಡ ಹೇಳಿದ್ರು. ಆದ್ರೆ ಈಗ ಕಾನೂನು ಸೇವೆಗಳ ಪ್ರಾಧಿಕಾರದ ವರದಿಯಲ್ಲಿ ಇರುವಂತದ್ದು ಜ್ಯೋತಿಬಾಯಿ ಚರ್ಮರೋಗ ತಜ್ಞೆ ಏನಿದ್ದಾರೆ, ಅವರು ಅವರ ಆರೋಗ್ಯವನ್ನ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ಕೈನಲ್ಲಿ ಯಾವುದೇ ಫಂಗಸ್ ಇಲ್ಲ, ಅವರ ಹಿಮ್ಮಡಿ ಒಡೆದಿರೋದು ಇದರಲ್ಲಿ ಕಾಣಿಸ್ತಾ ಇದೆ, ಆದ್ರೆ ಫಂಗಸ್ ಯಾವುದು ಆಗಿಲ್ಲ ಅನ್ನುವಂಥದ್ದನ್ನ ತಮ್ಮ ವರದಿಯಲ್ಲಿ ದೃಢಪಡಿಸಿದ್ದಾರೆ. ಅಲ್ಲದೆ ಈಗ 1 ಗಂಟೆಗಳ ಕಾಲ ಬಿಸಿಲಿನಲ್ಲಿ ವಾಕಿಂಗ್ ಅನ್ನ ಮಾಡಲಿಕ್ಕೆ ಕೂಡ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ದರ್ಶನ್ ಇರುವಂತಹ ಬ್ಯಾರಕ್ ಏನಿದೆ, ಆ ಬ್ಯಾರಕ್ ನಲ್ಲಿ ವಾಕಿಂಗ್ಗೆ ಈಗಾಗಲೇ ಅವಕಾಶವನ್ನ ಕೊಟ್ಟಿದ್ದೀನಿ ಅಂತ ಹೇಳಿ ಜೈಲಾಧಿಕಾರಿಗಳು ನ್ಯಾಯಾಧೀಶರ ಮುಂದೆ ಮಾಹಿತಿಯನ್ನ ಕೂಡ ನೀಡಿದ್ರು. ಅದರಂತೆ ಕಾನೂನು ಸೇವೆಗಳ ಪ್ರಾಧಿಕಾರದ ಹೋಗಿ ಪರಿಶೀಲನೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಧ್ರುವರಾಜ್ ಹಾಗೆ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಜೈಲು ಅಧಿಕಾರಿಗಳು ನಿಯಮಗಳನ್ನ ಪಾಲನೆ ಮಾಡಿದ್ದಾರೆ. ಜೈಲು ವೈದ್ಯರಿಂದ ದರ್ಶನ್ಗೆ ಫಿಸಿಯೋಥೆರಪಿಯನ್ನು ಕೂಡ ಮಾಡಲಾಗ್ತಾ ಇದೆ. ದರ್ಶನ್ ಬ್ಯಾರಕ್ನಲ್ಲಿ ರಾತ್ರಿ ಪೂರ್ತಿ ಲೈಟಿಂಗ್ ವ್ಯವಸ್ಥೆ ಇದೆ. ಕಾರಣ, ಲೈಟ್ ಆಫ್ ಮಾಡಿದ್ರೆ ಏನಾದ್ರು ಆಗ್ಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಕೋರ್ಟ್ಗೆ ವರದಿ ನೀಡಿದ ಕಾನೂನು ಸೇವಾ ಪ್ರಾಧಿಕಾರ ಇದೆಲ್ಲವನ್ನ ಕೂಡ ಉಲ್ಲೇಖ ಮಾಡಿದೆ. ಜೈಲು ಅಧಿಕಾರಿಗಳನ್ನ ವಿಚಾರಣೆಗೊಳಪಡಿಸಿದ್ರು, ನಿಯಮಗಳನ್ನ ಅವರು ಪಾಲನೆ ಮಾಡಿದ್ದಾರೆ. ಮತ್ತೊಂದು ಅಪ್ಡೇಟ್ ಬ್ರೇಕಿಂಗ್ ಲಭ್ಯವಾಗ್ತದೆ. ದರ್ಶನ್ಗೆ ಹೊರಗಡೆ ವಾಕಿಂಗ್ಗೆ ಮಾಡೋದು ಅವಕಾಶ ಇಲ್ಲ. ಹೊರಗಡೆ ವಾಕಿಂಗ್ ಮಾಡಿದ್ರೆ ಬೇರೆ ಕೈದಿಗಳು ಕೂಗಾಡ್ತಾರೆ. ಅಕ್ಕಪಕ್ಕದ ಅಪಾರ್ಟ್ಮೆಂಟ್ ನಿವಾಸಿಗಳು ಫೋಟೋ ತೆಗೆಯುತ್ತಾರೆ. ಹೀಗಾಗಿ ನಿಗದಿತ ಸ್ಥಳದಲ್ಲಿ ಮಾತ್ರ ವಾಕಿಂಗ್ ಮಾಡೋದಕ್ಕೆ ಅವಕಾಶ ಇದೆ. 1 ಗಂಟೆ ಕಾಲ ಅವರಿಗೆ ವಾಕಿಂಗ್ ಮತ್ತು ಆಟ ಆಡೋದಕ್ಕೆ ಅವಕಾಶ ಇದೆಯಂತೆ. ದರ್ಶನ್ಗೆ ಹೊರಗಡೆ ವಾಕಿಂಗ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಜೈಲು ಅಧಿಕಾರಿಗಳು ಒಂದು ಜಾಗವನ್ನ ಫಿಕ್ಸ್ ಮಾಡಿದ್ದಾರೆ, ಆ ಜಾಗದಲ್ಲೇ ಓಡಾಡಬೇಕು, ವಾಕಿಂಗ್ ಮಾಡಬೇಕು, ಆಟ ಆಡಬಹುದು. ಬೇರೆ ಕಡೆ ಆಟ ಆಡಕ್ಕೆ ಅಂತ ಹೋದ್ರೆ ಅಥವಾ ವಾಕಿಂಗ್ ಮಾಡೋದಕ್ಕೆ ಅಂತ ಹೋದ್ರೆ ಜೈಲಲ್ಲಿರುವಂತ ಇತರೆ ಕೈದಿಗಳು ಜೋರಾಗಿ ಕೂಗಾಡ್ತಾರೆ. ಆಗ ಅಪಾರ್ಟ್ಮೆಂಟ್ ನ ನಿವಾಸಿಗಳು ಫೋಟೋವನ್ನ ತೆಗೆದು ಬಿಡ್ತಾರೆ. ಈ ಕಾರಣಕ್ಕೋಸ್ಕರ ಒಂದು ಹೊರಗಡಿನ ಜಗತ್ತಿಗೆ ಕಾಣದಂತೆ, ಇತರೆ ಕೈದಿಗಳು ಅವರಿಗೆ ಕಾಣದಂತೆ ಒಂದು ಜಾಗವನ್ನ ಫಿಕ್ಸ್ ಮಾಡಿದ್ರೆ ಆ ಜಾಗದಲ್ಲಿ 1 ಗಂಟೆ ಕಾಲ ವಾಕಿಂಗ್ ಮಾಡೋದಕ್ಕೆ ಅವಕಾಶ ಇದೆಯಂತೆ.